ಜೆಡಿಎಸ್ ಪಾಳ್ಯದಲ್ಲಿ ಇನ್ನೂ ಕೂಡ ಅಸಮಾಧಾನ ಬಗೆಹರಿದಂತೆ ಕಾಣ್ತಾ ಇಲ್ಲ. ಇನ್ನು ಜೆಡಿಎಸ್ ಒಳಗೊಳಗೆ ಸಾಕಷ್ಟು ಅಸಮಾಧಾನ ವ್ಯಕ್ತ ಆಗ್ತಾ ಇತ್ತು. ಒಬ್ಬರನ್ನ ಕಂಡ್ರೆ ಒಬ್ಬೊಬ್ಬರಿಗೆ ಆಗ್ತಾ ಇರಲಿಲ್ಲ. ಪರ ವಿರೋಧ ಚರ್ಚೆಗಳು ಮಾಡ್ತಾ ಇದ್ರು, ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ರು. ಇನ್ನು ಹಿರಿಯ ಶಾಸಕ ಜಿಟಿ ದೇವೇಗೌಡ ಮನವೊಲಿಸೋ ಸರ್ಕಸ್ ವಿಫಲ ಆಗಿದೆ ಸದ್ಯಕ್ಕೆ. ಜಿಟಿಡಿ ಪುತ್ರ ಹರೀಶ್ ಗೌಡಗೆ ಉನ್ನತ ಸ್ಥಾನವನ್ನ ನೀಡಿದ್ದ ಜೆಡಿಎಸ್ ವರಿಷ್ಠರು. ಇನ್ನು ವಿಧಾನಸಭೆಯ ಜೆಡಿಎಸ್ ಮುಖ್ಯ ಸಚೇತಕರನ್ನಾಗಿ ಜವಾಬ್ದಾರಿಯನ್ನು ನೀಡಲಾಗಿದೆ. ಈ ಮೂಲಕ ಮನವೊಲಿಕೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಯತ್ನವನ್ನು ಕೂಡ ಮಾಡಿದ್ರು. ಆದರೂ ಜಿಟಿಡಿ ಅಸಮಾಧಾನ ಬಗೆಹರಿಯದ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟ ಪುತ್ರ. ಜನರೊಂದಿಗೆ ಜನತಾದಳ ಅಭಿಯಾನದಲ್ಲಿ ಜಿಟಿ ದೇವೇಗೌಡರು ಕಾಣಿಸ್ಕೊಂಡಿರಲಿಲ್ಲ. ಜಿಟಿಡಿ ಅಸಮಾಧಾನ ಇದೆ ಅಂತ ಪುತ್ರ ಹರೀಶ್ ಗೌಡ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಿರಿಯ ಶಾಸಕ ಜಿಟಿಡಿ ಸಂಧಾನಕ್ಕೆ ಮತ್ತೆ ವರಿಷ್ಠರು ಮುಂದಾಗ್ತಾರೆ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ ಸಮಾಧಾನ ಆಗ್ತಾ ಇಲ್ಲ ಜಿಟಿಡಿ ದೇವೇಗೌಡರು. ಹಿರಿಯ ಶಾಸಕ ಜಿಟಿ ದೇವೇಗೌಡ ಮನವೊಲಿಸೋ ಸರ್ಕಸ್ ಏನು ಮಾಡ್ತಾ ಇದ್ರು ವರಿಷ್ಠರು, ಅದೆಲ್ಲವೂ ಕೂಡ ಸದ್ಯಕ್ಕೆ ವಿಫಲವಾದಂತೆ ಕಾಣ್ತಾ ಇದೆ. ಇನ್ನು ಒಳಗೊಳಗೆ ಜೆಡಿಎಸ್ನಲ್ಲಿ ಸಾಕಷ್ಟು ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಇನ್ನು ಜಿಟಿಡಿ ಅಂತೂ ಹಿರಿಯ ಶಾಸಕರು ಏನಿದ್ದಾರೆ ಜೆಡಿಎಸ್ನಲ್ಲಿ ಜಿಟಿ ದೇವೇಗೌಡರು ಬಹಳ ಮುನಿಸ್ಕೊಂಡಿದ್ರು. ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೂ ಕೂಡ ಬಹಳ ಮುನಿಸ್ಕೊಂಡಿದ್ರು, ಆರೋಪವನ್ನ ಮಾಡ್ತಾ ಇದ್ರು, ಅವರ ವಿರುದ್ಧ ಹೇಳಿಕೆಯನ್ನ ಕೊಡ್ತಾ ಇದ್ರು. ಅದೆಲ್ಲಕ್ಕೂ ಕೂಡ ಫುಲ್ ಸ್ಟಾಪ್ ಇಡಬೇಕು ಅಂತ ಸಾಕಷ್ಟು ಸರ್ಕಸ್ ಅನ್ನ ಮಾಡಿದ್ದಾರೆ. ಆದರೆ ಈ ಸರ್ಕಸ್ ಸದ್ಯಕ್ಕೆ ವಿಫಲ ಆಗಿದೆ. ಇನ್ನು ನಿನ್ನೆ ಹರೀಶ್ ಗೌಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಂತ ಹೇಳಿದ್ದಾರೆ ಕೇಳೋಣ. ತಂದೆಯವ್ರಿಗೆ ಎಲ್ಲೋ ಒಂದು ಕಡೆ ನಾನು JDS ಪಕ್ಷದಲ್ಲಿ ಮುಂದುವರಿತಾ ಇದ್ದೀನಿ. ನಮ್ಮ ತಂದೆಯವ್ರಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಅಸಮಾಧಾನ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ. ಪಕ್ಷದಿಂದ ಸ್ವಲ್ಪ ದೂರ ಇದ್ದಾರೆ. ಆದರೂ ಸಹ ಕುಮಾರಣ್ಣವರು ದೊಡ್ಡವರು ಎಲ್ಲರೂ ಸಹ ಸಮಸ್ಯೆನ ಬಗೆಹರಿಸ್ತೀವಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಮುಂದೊಂದು ದಿನಗಳಲ್ಲಿ ನೋಡ್ಕಾದ್ರೆ ನಾನು JDS ಪಕ್ಷದಲ್ಲಿ ಮುಂದುವರಿತಾ ಇದ್ದೀನಿ. ನಮ್ಮ ತಂದೆಯವ್ರಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಅಸಮಾಧಾನ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ. ಪಕ್ಷದಿಂದ ಸ್ವಲ್ಪ ದೂರ ಇದ್ದಾರೆ. ಆದರೂ ಸಹ ಕುಮಾರಣ್ಣವರು ದೊಡ್ಡವರು ಎಲ್ಲರೂ ಸಹ ಸಮಸ್ಯೆನ ಬಗೆಹರಿಸ್ತೀವಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಮುಂದೊಂದು ದಿನಗಳಲ್ಲಿ ನೋಡ್ಕಾದ್ರೆ ನಾನು JDS ಪಕ್ಷದಲ್ಲಿ ಮುಂದುವರಿತಾ ಇದ್ದೀನಿ. ನಮ್ಮ ತಂದೆಯವ್ರಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಅಸಮಾಧಾನ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ. ಪಕ್ಷದಿಂದ ಸ್ವಲ್ಪ ದೂರ ಇದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಜಿಟಿಡಿ ಮನವೊಲಿಕೆಗೆ ಸಾಕಷ್ಟು ಸರ್ಕಸ್ ಅನ್ನ ಮಾಡಿದ್ರು. ಆದರೆ ಅವರ ಪುತ್ರ ಸ್ವತಃ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದು ಏನು ಸಭೆ ಮಾಡಿದ್ರು ಅಥವಾ ಮನವೊಲಿಕೆಗೆ ಪ್ರಯತ್ನ ಮಾಡಿದ್ರು ಅದು ಯಾವುದು ಕೂಡ ಸಕ್ಸಸ್ ಆಗಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸಾಹಿತ್ಯ ಇದೇನು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ, ಎಕ್ಸ್ಪೆಕ್ಟೆಡೇ. ಯಾವಾಗ ಅವರಿಗೆ JDSನ ನಾಯಕ ಸ್ಥಾನ ಕೈತಪ್ತೋ ಅಂದಿನಿಂದಲೂ ಕೂಡ ಅವರು ಪಕ್ಷದಿಂದ ದೂರ ಉಳಿದಿರುವಂತಹದ್ದು, ನಾಯಕರುಗಳ ವಿರುದ್ಧ ವೇದಿಕೆ ಮೇಲ್ಗಡೆ ಮಾತನಾಡುವಂತಹದ್ದು ಕಾಮನ್ ಆಗೋಗಿದೆ. ಆದರೆ ಅವರ ಮನವೊಲಿಕೆ ಆಗತ್ತೆ ಅನ್ನುವಂತಹದ್ದು ಯಾವುದೇ ಕೂಡ ಒಂದು ರೀತಿಯಾದಂತಹ ಎಕ್ಸ್ಪೆಕ್ಟ್ ಮಾಡುವಂತಹದ್ದೇನಲ್ಲ. ಬಹಿರಂಗವಾಗಿಯೇ ನಾನು ಪಕ್ಷದಲ್ಲಿ ಇಲ್ಲ, ಪಕ್ಷದ ಕಾರ್ಯಕ್ರಮಗಳಲ್ಲಿ ನಾನಿಲ್ಲ, ಕ್ಷೇತ್ರದ ಜನರ ಪರವಾಗಿ ಮಾತ್ರ ಇದ್ದೇನೆ ಅನ್ನುವಂತಹ ಹೇಳಿಕೆಗಳು ಇದರ ಮುಂದುವರೆದ ಭಾಗ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ರಾಜ್ಯಾಧ್ಯಕ್ಷ ಸ್ಥಾನವನ್ನಾದರೂ ಅವರಿಗೆ ಕೊಡ್ತಾರೆ ಅನ್ನುವಂತಹದ್ದಿತ್ತು. ಅಲ್ಲಿಯೂ ಕೂಡ ಅವರನ್ನ ತುಳಿಯುವಂಥ ಅಂದರೆ ಅವರಿಗೆ ಯಾವುದೇ ಸ್ಥಾನಮಾನ ಕೊಡದೇ ಇರುವಂತಹದ್ದು ಅವರ ಕೋಪಕ್ಕೆ, ಅವರ ಒಂದು ಅಸಮಾಧಾನಕ್ಕೆ ಕಾರಣ ಆಗಿದೆ. ಇದೀಗ ಅದನ್ನೇ ಅವರ ಪುತ್ರ ಹರೀಶ್ ಹೇಳಿರುವಂತಹದ್ದು. ಯಾಕಂದರೆ ಜಿಟಿ ದೇವೇಗೌಡರು ಕುಮಾರಸ್ವಾಮಿಯ ನಂತರದಲ್ಲಿ ಏನು ಮೊದಲನೇ ಅಂದರೆ ಫ್ರಂಟ್ ಲೈನ್ ನಾಯಕರಲ್ಲಿ ಒಬ್ಬರಾಗಿದ್ದಂಥವ್ರು. ಜೊತೆಗೆ ಅವರು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ಅಂದಾಗಲೂ ಕೂಡ ಇದೇ ದೇವೇಗೌಡರು ಕುಮಾರಸ್ವಾಮಿ ಅವರನ್ನು ಮನವೊಲಿಸಿ ಮತ್ತೆ ವಾಪಸ್ಸು ಪಕ್ಷದಲ್ಲಿ ಉಳಿಸ್ಕೊಂಡು ಅವರನ್ನು ಅವರ ಕ್ಷೇತ್ರದಲ್ಲಿ ಗೆಲುವನ್ನು ತಂದುಕೊಡುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಜಿಟಿ ದೇವೇಗೌಡರು ಶ್ರಮವನ್ನು ವಹಿಸಿದ್ರು. ಅದರ ಜೊತೆಗೆ ಅಕ್ಕಪಕ್ಕದ ಕ್ಷೇತ್ರಗಳಲ್ಲೂ ಕೂಡ ಅವರ ಒಂದಿಷ್ಟು ವರ್ಚಸ್ಸಿತ್ತು. ಆ ನಿಟ್ಟಿನಲ್ಲಿಯೇ ಅವರನ್ನು JDSನಲ್ಲಿ ಉಳಿಸ್ಕೊಂಡಿದ್ದು ಅನ್ನುವಂತಹದ್ದು JDS ಪಾಳಯದಲ್ಲೇ ಇರುವಂತಹ ಚರ್ಚೆ. ಹಾಗಾಗಿ ಅವರಿಗೆ ಯಾವಾಗ ಯಾವುದೇ ಸ್ಥಾನಮಾನ ಕೊಡಲಿಲ್ಲ. ಸುರೇಶ್ ಬಾಬು ಅವರಿಗೆ JDS ಸಭಾನಾಯಕರನ್ನಾಗಿ ಮಾಡಿದ್ರು. ಜೊತೆಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಇನ್ನೂ ಕೂಡ ಪೆಂಡಿಂಗ್ ಇಟ್ಟರು. ನಿಖಿಲ್ ಕುಮಾರಸ್ವಾಮಿಗೆ ಆ ರಾಜ್ಯಾಧ್ಯಕ್ಷ ಸ್ಥಾನ ಸಿಗುತ್ತೆ ಅನ್ನುವಂತಹ ಚರ್ಚೆ ಇತ್ತು. ಜೊತೆಗೆ ಆ ರೀತಿಯಾದಂತಹ ಒಂದು ಚಿಂತನೆಯನ್ನು ಕೂಡ ಕುಮಾರಸ್ವಾಮಿ ನಡೆಸಿದ್ರು. ಆಗಲೂ ಕೂಡ ಜಿಟಿ ದೇವೇಗೌಡರು ಮುನ್ನೆಲೆಗೆ ಬರಲಿಲ್ಲ. ಹಾಗಾಗಿ ಈ ಅಸಮಾಧಾನ ಇವತ್ತಿಗೆ ಮುಗಿಯುವ ಹಂತದಲ್ಲಂತೂ ಇಲ್ಲ. ಮುಂಬರುವಂತಹ ಚುನಾವಣೆಗೆ ಅವರು ಕಾಂಗ್ರೆಸ್ಗೆ ಹೋದ್ರೆ ಅದರಲ್ಲೇನು ಆಶ್ಚರ್ಯ ಪಡಬೇಕಾಗಿದ್ದಿಲ್ಲ. ಯಾಕಂದರೆ ಈಗ ಆಲ್ರೆಡಿ
ಬರೀ ಸಿದ್ದರಾಮಯ್ಯನವರನ್ನ ಹೊಗಳುವಂಥದ್ದು, ಗ್ಯಾರಂಟಿಗಳನ್ನು ಹೊಗಳುವಂಥದ್ದು, ವೇದಿಕೆ ಮೇಲೆ ಸಿದ್ದರಾಮಯ್ಯವ್ರನ್ನ ಕೊಂಡಾಡುವಂತಹ ಎಲ್ಲ ಒಂದಿಷ್ಟು ವಿಡಿಯೋಗಳು ಇತ್ತೀಚೆಗೆ ವೈರಲ್ ಆಗ್ತಿದೆ. ಆ ರೀತಿಯಾದಂತಹ ಒಂದಿಷ್ಟು ಮಾತುಕತೆಯು ಕೂಡ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಏನು ಹರೀಶ್ ಹೇಳಿರುವಂಥದ್ದಾಗಲಿ ಅಥವಾ ಅವರನ್ನು ಮನವೊಲಿಸುವಂತಹ ಕಸರತ್ತಾಗಲಿ ಯಾವುದೂ ಕೂಡ ಸದ್ಯಕ್ಕಂತೂ JDSನಲ್ಲಿ ವರ್ಕೌಟ್ ಆಗಲ್ಲ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ ಅಷ್ಟೇ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.